ಶುಕ್ರವಾರ ಬರ್ತೀನಿ. ಮನ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ ನನ್ಗೆ ಇಲ್ಲಿ ಬಂದ್ರೆ. ಅಕಸ್ಮಾತ್ ಮದುವೆ ಆಗಿಲ್ಲ, ಕೆಲಸ ಆಗಿಲ್ಲ ಅಂತಂದ್ರೆ ಇಲ್ಲಿ ಮದುವೆಗಳೆಲ್ಲ ಸುಮಾರು ಆಗಿದೆ, ದೇವಸ್ಥಾನದಲ್ಲೇ ಮದುವೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಅದು ಏನು ನಿಜನಾ? ನಿಮ್ಗೆ ಏನ್ ಅನ್ಸುತ್ತೆ? ಜನ ಮದುವೆ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಮಕ್ಕಳಾದ್ಮೇಲೆ ತಿರ್ಗಾ ಮಗುನ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಏನೋ ಒಂದು ಕಷ್ಟ ಇದ್ರೂ ದೇವಿ ಹತ್ರ ಹೇಳ್ಕೊಂಡ್ರೆ ಮನ್ಸಿಗೆ ಸಮಾಧಾನ ಇದೆ. ಪ್ರತಿಯೊಂದು ವಿಷಯದಲ್ಲೂ ಒಂದೇ ಇದಂತಲ್ಲ, ಎಲ್ಲಾ ವಿಷಯದಲ್ಲೂ ಆ ದೇವಿ ಕೇಳೋದಾಗ್ಲಿ, ನಾವು ಒಂದು ವರ ಹೇಳಿದ್ರು ಅದು ಇಮಿಡಿಯೇಟ್ ಆಗಿ ನಮ್ಗೆ ಆ ಅನುಭವ ಆಗ್ತದೆ. ಆ ದೇವಿ ನಮ್ಗೆ ಕೃಪೆ ಕೊಡ್ತಾ ಇರೋದು. ಅಮ್ಮ ಅದು ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿನೇ ಇಲ್ಲ. ಆ ತರ ಪರಿಸ್ಥಿತಿಲಿ ಇರೋವಾಗ ಅಮ್ಮ ಕಾಪಾಡಿದಾಳೆ. ಆ ಒಂದು ಕೃತಜ್ಞತೆ ಎಷ್ಟು ಹೇಳಿದ್ರು ಅಮ್ಮನ ಕಡಿಮೆನೆ. ಅಂದ್ರೆ ನೀವು ಒಂದು ಪೋಸ್ಟ್ ಮ್ಯಾನ್ ಆಗಿ ನಿಮ್ಮ ಪ್ರೊಫೆಷನ್ ಎಷ್ಟು ವರ್ಷದಿಂದ ಇಲ್ಲಿ ಏರಿಯಾದ ಬಡಾವಣೆಯಲ್ಲಿ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಬರಕ್ ಆಗ್ಲಿಲ್ಲ, ಇವತ್ತು ಬಂದಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತ ನೀವು ಹೇಳ್ತೀರಾ? ಅಮ್ಮ ಅವರೇ. ನಮಸ್ಕಾರಮ್ಮ. ತಮ್ಮ ಹೆಸರು? ಪದ್ಮಶ್ರೀ. ಪದ್ಮಶ್ರೀ ಅಂತ. ಪದ್ಮಶ್ರೀ ಅವ್ರು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ಪ್ಯಾಂಡಮಿಕ್ ಟೈಮಿಂದ ಬರ್ತಾ ಇದೀನಿ. ಒಂದ್ಸಲಿ ಅಲ್ಲಿ ದೊಡ್ಡ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಇಲ್ಲಿ ಹೋಗ್ತಾ ಮನೆಗೆ ಹೋಗ್ತಾ ಇದ್ ಕಾಣಿಸ್ತು ದೇವ್ರು. ಅವತ್ತಿಂದ ತಪ್ಪದಂಗೆ ಎವ್ರಿ ಶುಕ್ರವಾರ ಬರ್ತೀನಿ. ಮನ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ ನನ್ಗೆ ಇಲ್ಲಿ ಬಂದ್ರೆ. ಹೌದು, ಎಲ್ರು ಅದೇ ಹೇಳ್ತಾ ಇದ್ರು, ತುಂಬಾ ಶಾಂತಿ ಸಿಗುತ್ತೆ ಇಲ್ಲಿ ಬಂದ್ಮೇಲೆ, ಹೋಗಕ್ ಮನ್ಸು ಬರಲ್ಲ ಅಂತ. ಸೊ ನೀವು ಇದೇ ಬಡಾವಣೆಯವರ? ನನ್ ಮನೆ ಇರೋದು HBR ಲೇಔಟ್ ಫಸ್ಟ್ ಬ್ಲಾಕ್, ಇಸ್ಕಾನ್ ಟೆಂಪಲ್ ಇದೆಲ್ಲ ಅಲ್ಲಿ. ಬಟ್ ಎವ್ರಿ ಶುಕ್ರವಾರ ಇಲ್ಲಿ ಬಂದೇ ಬರ್ತೀರಾ? ಪ್ರತಿ ಶುಕ್ರವಾರ ನೀವು ಅಳವಡಿಸ್ಕೊಂಡಿದ್ದೀರಾ ಇಲ್ಲಿ ಬರಲೇಬೇಕು ಅಂತ ಒಂದು ಟೈಮ್ನ ನೀವು ಫ್ರೀ ಮಾಡ್ಕೊಂತ ಇದ್ದೀರಾ? ಅದು ಒಂದು ಐ ಥಿಂಕ್ ಸಮ್ ಶಕ್ತಿ ಇದೆ. ಅದು ಎವ್ರಿ ಫ್ರೈಡೆ ನನಗೆ ಕರೆಸ್ಕೊಳತ್ತಿಲ್ಲಿ, ಮರಿಬೇನ್ ಕರೆಸ್ಕೊಳತ್ತೆ. ಹೋಗ್ತೀನಿ ನಾನು, ಬಟ್ ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿ ತಾಯಿ ನೋಡ್ಕೊಂಡು ಆಮೇಲೆ ಆಫೀಸ್ ಹೋಗ್ತೀನಿ. ಖಂಡಿತ ಎಲ್ರು ತುಂಬಾ ಜನ ಅದನ್ನೇ ಹೇಳ್ತಿದ್ದಾರೆ. ನಾವು ಏನಾದ್ರೂ ಆಗ್ಲಿ ಮನೇಲಿ ಇದ್ರು ಎಳ್ಕೊಬಿಡ್ತಾಳೆ ನಮ್ಮನ್ನ, ನಾವು ಸ್ನಾನ ಮಾಡದೆ ಸುಮ್ನೆ ಕೂತಿರ್ತೀವಿ, ಆಗ ಸ್ನಾನ ತಲೆ ಮೇಲೆ ನೀರು ಹಾಕೊಂಡು ಹೇಗಾದ್ರೂ ಮಾಡಿ ಕರ್ಕೊಂಡ್ಬಿಡ್ತಾಳೆ ಅಂತ ಹೇಳ್ತಾ ಇದ್ರು. ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ಬಂದು ನೀವು ಜೀವನದಲ್ಲಿ ನೀವು ಅನ್ಕೊಂಡಿರೋದನ್ನೆಲ್ಲ ನೀವು ನೆರವೇರಿಸ್ಕೊಂಡಿದ್ದೀರಾ? ಖಂಡಿತವಾಗ್ಲು ಸದಾ ಕಾಲ ನನ್ಗೆ ಚೆನ್ನಾಗಿಟ್ಟಿರಮ್ಮ ಅಂತ ಅಷ್ಟೇ ಬೇಡ್ಕೊಳ್ಳೋದು ನಾನು. ಆ ನಂಬಿಕೆ, ಶಕ್ತಿ, ಆ ನೆಮ್ಮದಿ ಇದೆ. ಏನ್ ಬೇಕೋ ಬೇಡೋ ಆರೋಗ್ಯ ಒಂದಿದ್ರೆ ನಾವೆಲ್ಲ ಬೇಕಾದ್ರೂ ಜಯಿಸ್ಬೋದು ಅಂತೀರಾ ಅಲ್ವಾ? ಕರೆಕ್ಟ್. ತಾಯಿ ನಮ್ಗೆ ಆರೋಗ್ಯ ಕೊಡ್ಬೇಕು, ನಮಗೂ ಕೊಡ್ಬೇಕು, ಆಮೇಲೆ ಇನ್ನೆಲ್ಲಾರ್ಗು ಕೊಡ್ಬೇಕು. ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ತನುಜಾ ಅಂತ. ತನುಜಾ ಅವರು ಇದೇ ಬಡಾವಣೆಯಲ್ಲಿ ಇರೋದಾ? ಇಲ್ಲೇ ಇದ್ದೀವಿ, ಪಕ್ಕದಲ್ಲೇ ಇದ್ದೀವಿ. ಓಕೆ, ದೇವಸ್ಥಾನದ ಪಕ್ಕದಲ್ಲೇ ಇದ್ದೀರಾ. ಹಾಗಾದ್ರೆ ನಿಮ್ಗೆ ಗಂಟೆ ಘೋಷಣೆ ಎಲ್ಲ ಫುಲ್ ಸೌಂಡ್ ಕೇಳಿಸ್ತಾ ಇರುತ್ತೆ ನಿಮ್ಗೆ? ಎಲ್ಲ ಯಾವಾಗ್ಲೂ ಕೇಳಿಸುತ್ತೆ. ಅಮ್ಮನ ಕೃಪೆ ಯಾವಾಗ್ಲೂ ಇದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ದೇವಸ್ಥಾನಕ್ಕೆ? 4 ವರ್ಷದಿಂದ ಬರ್ತಾ ಇದ್ದೀನಿ. 4 ವರ್ಷದಿಂದ ಬರ್ತಾ ಇದ್ದೀರಾ. ಏನೇನ್ ಬದಲಾವಣೆಗಳನ್ನ ಕಂಡಿದ್ದೀರಾ ನಿಮ್ಮ ಜೀವನದಲ್ಲಿ ದೇವಸ್ಥಾನಕ್ಕೆ ಬಂದು ಅಂತ ಹೇಳ್ಬೋದಾ? ಇಲ್ಲ, ಬಹಳ ತರದ ಬದಲಾವಣೆ ಇದೆ. ಅಮ್ಮ ಅದು ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿನೇ ಇಲ್ಲ. ಆ ತರ ಪರಿಸ್ಥಿತಿಲಿ ಇರೋವಾಗ ಅಮ್ಮ ಕಾಪಾಡಿದಾಳೆ.
ಆ ಒಂದು ಕೃತಜ್ಞತೆ ಎಷ್ಟು ಹೇಳಿದ್ರು ಅಮ್ಮನಿಗೆ ಕಡಿಮೆನೆ. ಓಕೆ, ಹಾಗಾದ್ರೆ ಓಂ ಶಕ್ತಿ ಅಲ್ಲಿ ಒಂದು ಮೊಮ್ಮಗ ಬೇಕು ಅಂತ ಬಹಳ ವರ್ಷದಿಂದ, ನಮ್ಗೆ 40 ವರ್ಷ ಆಯ್ತು ನನ್ ಮದ್ವೆ ಆಗಿ. ಈ ಅಮ್ಮನ ಹತ್ರ ಮಡ್ಲಲ್ಲಿ ಬೇಡ್ಕೊಂಡು ಅವತ್ತು ಕಣ್ಣೀರ್ ಹಾಕಿದೆ. ಇವತ್ತು ನನಗೆ ಒಂದು ಮೊಮ್ಮಗ ಇದ್ದಾನೆ, 6 ತಿಂಗಳು ಮಗುಗೆ. ಸೂಪರ್. ಕೃಷ್ಣ ಅಂತ ಹೆಸರಿಟ್ಟಿದ್ವಿ. ಓ ಸರಿ, ಹಾಗಾದ್ರೆ ಭದ್ರಕಾಳಿ ದೇವಿ ಓಂ ಶಕ್ತಿ ತಾಯಿ ಮಗ ಅವನು ಕೃಷ್ಣ ಆದ. ಕೃಷ್ಣ ಆದ. ಆಲ್ರೆಡಿ ಮೊಮ್ಮಗಳಿದ್ದಾಳೆ, ಆದ್ರಿಂದ ಒಂದ್ ಮೊಮ್ಮಗ ಬೇಕು. ಮತ್ತೆ ಜೀವನದಲ್ಲಿ ತುಂಬಾ ಕಷ್ಟ ಸುಖಗಳು ಅನುಭವಿಸಿದ್ವಿ. ಅಮ್ಮನ ಹತ್ರ ಬೇಡಿ 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 ಇವತ್ತು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ, ಎಷ್ಟು ಮಾಡಿದ್ರು ಅಮ್ಮನಿಗೆ ಕಡಿಮೆ. ಇನ್ನ ಅಮ್ಮನಿಗೆ ಸೇವೆ ಮಾಡ್ಬೇಕು, ಇನ್ನ ನಮ್ಮಲ್ಲಿ ಆದಷ್ಟು ಈ ದೇವಸ್ಥಾನ ಬೆಳೆಸ್ಬೇಕು ಅನ್ನೋ ಒಂದು ತುಂಬಾ ಉದ್ದೇಶ ಅಮ್ಮನಲ್ಲಿ. ಇವತ್ತು ನಾನು ಅದೇ ಬೇಡಿದ್ದು. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಬಾಯಿಂದ ಒಳ್ಳೆ ಮಾತುಗಳನ್ನ ಕೇಳಿ. ಅಮ್ಮನ ಬಗ್ಗೆ ಒಳ್ಳೆ ಮಾತುಗಳನ್ನ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಕಣ್ಣಲ್ಲೂ ಗೊತ್ತಾಗ್ತಾ ಇದೆ ಕಣ್ಣಲ್ಲೂ ಗೊತ್ತಾಗ್ತಾ ಇದೆ ನಿಮ್ಗೆ ಆ ಒಂದು ಶಕ್ತಿ ಏನು ಅಮ್ಮಂದು ಅಂತ. ಐ ಕ್ಯಾನ್ ನೆವರ್, ಐ ಆಮ್ ವೆರಿ ವೆರಿ ಪವರ್ಫುಲ್. ಡೆಫಿನೆಟ್ಲಿ ಅದನ್ನ ನಾವು ಕೂಡ ಈಗ ಕೆಲವು ದಿನಗಳಿಂದ ಬಂದು ನಾವು ಅದನ್ನ ಕಂಡಿದೀವಿ. ನಿಜವಾಗ್ಲೂ ನಿಮ್ಗೆ ಓಂ ಶಕ್ತಿ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ನಾವು ಭಗವತಿಯಲ್ಲಿ ಕೇಳ್ಕೊತೀವಿ. ಥ್ಯಾಂಕ್ ಯು. வணக்கம்மா. உங்க பேரு? சாந்தி. சாந்தி. சாந்தி, நீங்க எத்தனை வருஷமா கோயிலுக்கு வந்துட்டு இருக்கீங்க? நான் இந்த சைடு வந்து 1 வருஷம் தான் ஆகுங்க. 1 வருஷமா வந்துட்டு இருக்கிறேன். 1 வருஷமா வந்துட்டு இருக்கீங்களா? ரெகுலரா வெள்ளிக்கிழமை? ரெகுலரா செவ்வாய்க்கிழமையும் வெள்ளிக்கிழமையும் வாரம் தவறாம. ஊருக்கு போனா வரமாட்டேன், வீட்டுல இருந்தேன்னா எல்லா நாளும் வந்துடுவேன். செவ்வாய் வெள்ளி தவறாம வந்துட்டு இருக்கிறேன். ஓகே, நீங்க 1 வருஷமா வந்துட்டு இருக்கீங்க. அம்மன் கோயிலுக்கு வந்தப்போ உங்களுக்கு எப்படி தோணுது? மனசு வந்து, அதாவது ஏதாச்சும் ஒரு பிரச்சனை வந்தா கூட மனசு வந்தா சாமி கும்பிட்டு வந்தோம்னா மனசு ஒரு அமைதி இருக்கு. எனக்கு வேண்டுனாலும் அதனோட பலனும் இருக்கு. எனக்கு முழு நம்பிக்கையும் வந்ததுக்கு எனக்கு அந்த மாறுதலும் இருக்கு. நான் முழுசா நம்பித்தான் வந்து வாரம் தவறாம வந்துட்டு இருக்கிறேன். உங்க பிரகாரம் இது நல்ல சக்தி இருக்குன்னு சொல்றீங்க? ஆமா, இருக்குது, கண்டிப்பா இருக்குது. சக்தி இருக்கு. முழுசா நம்பி அதை வந்து செஞ்சோம்னா அதனோட பலன் கண்டிப்பா இருக்குது. நீங்க ஏதாச்சும் மனசுல நினைச்சிருந்து நீங்க ஆயிருக்குதா? ஆயிருக்கு. நான் பசங்களுக்கு இந்த வேலை விஷயம் அந்த மாதிரி இதெல்லாம் ஐடி இதில் இருக்கிறாங்க 2 பசங்களும். அதெல்லாம் வேண்டினதெல்லாம் எனக்கு நடந்திருக்குது. ಸರ್ ನಮಸ್ಕಾರ, ತಮ್ಮ ಹೆಸರು? ಅಣ್ಣಪ್ಪ ಅಂತ. ಅಣ್ಣಪ್ಪ ಅಂತ. ಅಣ್ಣಪ್ಪ ಅವರು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಒಂದು 20 ವರ್ಷ.
ಚಿಕ್ಕದಾಗಿತ್ತು ಅವಾಗ, ಗುಡಿಸಲ್ ತರ ಕಟ್ಟಿದ್ರು. ಆಮೇಲೆ ದೊಡ್ಡದಾಗಿ ಕಟ್ಟಿದ್ರು. ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಬರೋರಿಗೆಲ್ಲ ಒಳ್ಳೇದಾಗಿದೆ. 20 ವರ್ಷದಿಂದ ಗುಡಿಸಿನಲ್ಲಿ ದೇವರು ಇಟ್ಟಾಗಿಂದ ಹಿಡಿದು ಈಗ ಒಳ್ಳೆ ದೇವಸ್ಥಾನ ನಿರ್ಮಾಣ ಆಗ ತನಕ ಇಲ್ಲಿ ನೀವು ಏನು ನಿಮ್ಮ ಮನ್ಸಲ್ಲಿ ಅನ್ಕೊಂಡಿದ್ದನ್ನೆಲ್ಲ ನೀವು ಏನು ಅನ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿಸಿದಾಳ ಅಮ್ಮ ಅಂತ ನಾನು ತಿಳ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ, ಡಬಲ್ ಆಗಿದೆ. ವೆರಿ ಗುಡ್. ಡಬಲ್ ಆಗಿದೆ. ಡಬಲ್ ಆಗಿದೆ. ಸೊ ಹಾಗಾದ್ರೆ ನೀವು ಈಗ ಇಲ್ಲಿ ಒಳ್ಳೆ ಪೂಜೆಗಳೆಲ್ಲ ನಡೀತಾ ಇದೆ ಅಂತ ಕೆಲವರು ಭಕ್ತಾದಿಗಳೆಲ್ಲ ಹೇಳ್ತಾ ಇದ್ರು. ಇಲ್ಲಿ ಏನು ಅರ್ಚಕರು ಬಂದ ನಂತರ ಇಲ್ಲಿ ತುಂಬಾ ಚೆನ್ನಾಗಿ ಸಕಾರಾತ್ಮಕ ಶಕ್ತಿನೂ ಜಾಸ್ತಿ ತುಂಬಿದೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಇವ್ರ ಅರ್ಚಕರು ಬಂದ ಮೇಲೆ ತುಂಬಾ ದೇವ್ರ ಶಕ್ತಿ ಬಂತು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಬಂದವರೆಲ್ಲ ಒಳ್ಳೇದಾಗ್ತಾ ಇದೆ. ಅವ್ರು ಮಾಡೋ ಪೂಜೆ ಏರಿಯಾದಲ್ಲಿ ಸ್ವಾಮಿನೂ ಮಾಡೋದಿಲ್ಲ. ಹೌದು, ಎಲ್ರು ಹೇಳ್ತಾ ಇದ್ರು. ಮತ್ತೆ ಇಲ್ಲಿ ಪ್ರಶ್ನೆಗಳನ್ನ ಇಡ್ತಾರೆ ದೇವ್ರ ಮುಂದೆ, ಅಮ್ಮನವ್ರ ಮುಂದೆ, ಶ್ರೀಚಕ್ರದ ಮುಂದೆ ಅರ್ಚಕರು ಕೂತಾಗ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ನೀವೇನಾದ್ರೂ ಪ್ರಶ್ನೆ ಕೇಳಿದೀರಾ? ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ಅನುಭವ ಏನಾದ್ರು ಆಗಿದ್ಯಾ? ನಾನು ಕೇಳಿಲ್ಲ, ತುಂಬಾ ಜನ ಕೇಳಿದ್ದಾರೆ. ಆಗಿರೋರ್ಗೆ ಅವ್ರಿಗೆಲ್ಲ ಪರಿಹಾರ ಸ್ವಾಮಿ ಹೇಳಿದ್ದಾರೆ, ಅವ್ರಿಗೂ ಒಳ್ಳೇದಾಗಿದೆ. ಸರಿ, ಕೆಲವರೆಲ್ಲ ಹೇಳ್ತಾ ಇದ್ರು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಏನಪ್ಪಾ ದೇವ್ರ ಹತ್ರ ಬಂದು ಅವರು ಒಂದು ಇದನ್ನ ಇಟ್ಟಾಗ, ಸಮಸ್ಯೆಗಳನ್ನ ಇಟ್ಟಾಗ, ಅಕಸ್ಮಾತ್ ಮದ್ವೆ ಆಗಿಲ್ಲ, ಕೆಲಸ ಆಗಿಲ್ಲ ಅಂತಂದ್ರೆ ಇಲ್ಲಿ ಮದುವೆಗಳೆಲ್ಲ ಸುಮಾರು ಆಗಿದೆ, ದೇವಸ್ಥಾನದಲ್ಲೇ ಮದುವೆಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಅದು ಏನು ನಿಜನಾ? ನಿಮ್ಗೆ ಏನ್ ಅನ್ಸುತ್ತೆ? ಜನ ಮದುವೆ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ, ಮಕ್ಕಳಾದ್ಮೇಲೆ ತಿರ್ಗಾ ಮಗುನ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಆಗಿಲ್ಲ, ಚೆನ್ನಾಗಿದ್ದಾರೆ ಎಲ್ಲ. ಬಡವರು ಮಾಡ್ಕೊಂಡಿದ್ದಾರೆ, ಶ್ರೀಮಂತರು ಮಾಡ್ಕೊಂಡಿದ್ದಾರೆ, ಬಂದವರಿಗೆಲ್ಲ ಒಳ್ಳೇದಾಗಿದೆ. ಅವರೇ ಖುದ್ದಾಗಿ ಬಂದು ಹೇಳ್ತಾ ಇದ್ದಾರೆ. ಓಕೆ, ಖುದ್ದಾಗಿ ಬಂದು ಹೇಳ್ತಾ ಇದ್ದಾರೆ ಅವರೇನೇನೆ. ಸೊ ಹಾಗಾದ್ರೆ ಅವ್ರ ಮನೆಯಲ್ಲಿ ಒಬ್ರು ಬಂದವರು ಇವತ್ತು ಮನೆ ಸದಸ್ಯರೆಲ್ಲ ಬರಂಗೆ ಆಗಿದೆ ಅಂತ ಹೇಳ್ತೀರಾ? ಹೌದು, ಅವ್ರಿಗೊಬ್ರಿಗೊಬ್ರಿಗೆ ಹೇಳೋದು, ಈಗ ಹೋಗಿ ಮದುವೆ ಮಾಡಿ ಚೆನ್ನಾಗುತ್ತೆ ಅಲ್ಲ ಅಮ್ಮವ್ರ ಹತ್ರ ಅಂತ ಅವರೇ ಬಂದು ಹೇಳಿ, ನಮ್ಗೇನು ಚಾರ್ಜಸ್ ಅದೇನಿಲ್ಲ ಜಾಸ್ತಿ, ದೇವ್ರಿಗೇನೋ ಅವ್ರು ಕೊಡೋ ಕಾಣಿಕೆ ತಗೊಂತಾರೆ ಅಷ್ಟೇ. ನಿಮ್ ಪ್ರಕಾರ ಈಗ ಒಬ್ರಿಂದ ಒಬ್ರಿಗೆ ಪ್ರಚಾರನೂ ತುಂಬಾ ಆಗ್ತಾ ಇದೆ ದೇವಸ್ಥಾನದ ಬಗ್ಗೆ? ಹೌದೌದು, ತುಂಬಾ ಜನರು ನಮ್ಮ ಏರಿಯಾ ಸುತ್ತಮುತ್ತ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇದೆ. ನಷ್ಟಾಗಿ ಸ್ವಾಮಿಯವ್ರು ಮಾಡ್ತಾ ಇದ್ದಾರೆ. ಹಾನೆಸ್ಟಾಗಿ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಸೊ ಹಾಗಾದ್ರೆ ಈಗ ಅಮ್ಮನಿಂದ ಅರ್ಚಕರು, ಅರ್ಚಕರಿಂದ ಭಕ್ತಾದಿಗಳು ಅಂತ ಹೇಳ್ತೀವಿ. ಹೌದೌದು, ನಿಜ, ಸತ್ಯ. ಹೌದು ಸರ್. ಈಗೆಲ್ಲ ಹೇಳ್ತಾರೆ ವರ್ಷಕ್ಕೊಂದ್ಸಲ ಇಲ್ಲಿ ಬಹಳ ಅದ್ದೂರಿಯಿಂದ ಚಂಡಿ ಹೋಮಗಳನ್ನೆಲ್ಲ ಮಾಡ್ತೀರಾ ಅಂತ ಹೇಳ್ತಾರೆ. 2ನೇ ತಿಂಗಳು ಫೆಬ್ರವರಿಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಪೂಜೆಗಳು ನಡೀತಾ ಇರ್ತದೆ, ಬೇರೆ ಬೇರೆ ಪ್ರೋಗ್ರಾಮ್ ನಡೆಸ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಹಾಗೆಲ್ಲ ತುಂಬಾ ನಿಮಗೆ ಏನ್ ಅನಿಸ್ತಾ ಇದೆ? ಈಗ ಚಂಡಿ ಹೋಮ ಪ್ರತಿ ವರ್ಷ ಮಾಡ್ತಾ ಇರ್ತೀರಲ್ಲ, ಚಂಡಿ ಹೋಮ ಪ್ರತಿ ವರ್ಷ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅದೇ ಜನ ಬರ್ತಾ ಇದಾರ, ಇನ್ನು ಹೆಚ್ಚಿನ ಜನಸಂಖ್ಯೆ ಆಗಿದಾರ? ಹೇಗ್ ಅನ್ಸುತ್ತೆ? ತುಂಬಾ ಚೇಂಜ್, ತುಂಬಾ ಜನ ಹೊಸಬ್ರು ಬರ್ತಾ ಇದ್ದಾರೆ, ಹೊಸಬ್ರು ಬರ್ತಾ ಇದಾರೆ. ಸೊ 2,000-3,000 ಜನ ಬರ್ತಾರೆ ಬೆಳಗ್ಗೆ ಸಾಯಂಕಾಲ ಗಂಟ. 2,000-3,000 ಬರ್ತಾರೆ. ಸೊ ಹಂಗಾರೆ ನಿಮ್ ಪ್ರಕಾರ ಈಗ ಪ್ರತಿ ವರ್ಷ ಒಂದೊಂದ್ ಚಂಡಿ ಹೋಮದಲ್ಲೂ ಅವಾಗಿರೋ ಜನಸಂಖ್ಯೆಕ್ಕಿಂತ ಹಿಂದಿನ ಸಲ ಇದ್ದಿದ್ದ ಜನಸಂಖ್ಯೆಕ್ಕಿನ್ನೂ ಹೆಚ್ಚಿನ ಜನಸಂಖ್ಯೆ ಇರ್ತಾರೆ ಅಂತ ಹೇಳ್ತೀವಿ. ಹೌದು, ಅಧಿಕ 2,000-3,000 ಜಾಸ್ತಿ ಇರ್ತಾರೆ. ಓಕೆ, ಹಾಗಾದ್ರೆ ನಮಸ್ಕಾರ ಅಣ್ಣಯ್ಯ ಅವರೇ, ಥ್ಯಾಂಕ್ ಯು.
ಮೇಡಮ್ ನಮಸ್ತೆ. ತಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿ ಅವರು ನೀವು ಇದೇ ಏರಿಯಾದಲ್ಲಿ ಇರೋದಾ? ಹಾ, ಇದೆ ಇದೇ ಏರಿಯಾದಲ್ಲೇ ಇರೋದು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ದೇವಸ್ಥಾನಕ್ಕೆ? ಒಂದು 7-8 ವರ್ಷದಿಂದ ಬರ್ತಾ ಇದ್ದೀನಿ. 7-8 ವರ್ಷದಿಂದ ಬರ್ತಾ ಇದ್ದೀರಾ. ಸೊ 7-8 ವರ್ಷದಿಂದ ಬಂದು ನಿಮ್ಗೆ ಹೇಗ್ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಬರೋದ್ರ ಬಗ್ಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮನಸ್ಸು ನೆಮ್ಮದಿ ಸಿಗುತ್ತೆ, ಸಮಾಧಾನ ಆಗಿರುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಇದ್ರಲ್ಲಿ ಬರ್ತಾ ಇದೀವಿ. ನಿಮ್ ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ನಿಮ್ಗೆ ಒಳ್ಳೇದಾಗಿದೆ ಅನ್ಸುತ್ತಾ ಇಲ್ಲಿ ಬಂದ್ಮೇಲೆ? ಆಗಿದೆ, ಸಮಾಧಾನ ಆಗಿದೆ. ನಮಸ್ಕಾರ. ತಮ್ಮ ಹೆಸರು? ರೇಖಾ ಅಂತ. ರೇಖಾ ಅಂತ. ರೇಖಾ ಅವರು ನೀವು ಎಲ್ಲಿರೋದು? ಇಲ್ಲೇ ಕಲ್ಯಾಣನಗರ. ಕಲ್ಯಾಣನಗರಲ್ಲಿ. ಸೊ ಕಲ್ಯಾಣನಗರಲ್ಲಿ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು 1.5 ವರ್ಷದಿಂದ ಬರ್ತಾ ಇದ್ದೀನಿ. 1.5 ವರ್ಷದಿಂದ ಬರ್ತಾ ಇದ್ದೀರಾ. 1.5 ವರ್ಷದಿಂದ ನೀವು ಇಲ್ಲಿ ರೆಗ್ಯುಲರ್ ಆಗಿ ಶುಕ್ರವಾರ ಬರ್ತೀರಾ? ಹೌದು, ಪ್ರತಿ ಶುಕ್ರವಾರ ಹೌದು. ಸರಿ, ಶುಕ್ರವಾರ ಇವಾಗ ಪ್ರತಿ 1.5 ವರ್ಷದಿಂದ ನೀವು ಬರ್ತಾ ಇದ್ದು ಇಲ್ಲಿ ಏನೇನೆಲ್ಲ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನ ಕಂಡಿದ್ದೀರಾ? ತುಂಬಾ ಬದಲಾವಣೆ ಇದೆ. ಸ್ಟಾರ್ಟಿಂಗ್ ಬಂದಾಗಿಂದ ಒಂಥರ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ಪವರ್ ನನಗೆ ಗೊತ್ತಾಗ್ತದೆ. ಆ ದೇವಿ ಮಹಾತ್ಮೆದು ಹೇಳಕ್ಕಾಗಲ್ಲ ಅದನ್ನ ವರ್ಡ್ಸ್ ಅಲ್ಲಿ, ಬಟ್ ತುಂಬಾ ಪವರ್ಫುಲ್ ಆಗಿದೆ. ಪಾಸಿಟಿವ್ ವೈಬ್ಸ್ ಇದೆ. ನಾವೇನ್ ಅನ್ಕೊಂಡಿದೀವೋ ಅದು ಆಗಿದೆ. ಪ್ಲಸ್ ಏನ್ ಆಗ್ಬೇಕು ಅನ್ಕೊಂತೀವೋ ಅದನ್ನು ಆಗಿದೆ. ಮತ್ತೆ ಏನೊಂದು ಕಷ್ಟ ಇದ್ರೇನು ದೇವಿ ಹತ್ರ ಹೇಳ್ಕೊಂಡ್ರೆ ಮನ್ಸಿಗೆ ಸಮಾಧಾನ ಇದೆ. ಪ್ರತಿಯೊಂದು ವಿಷಯದಲ್ಲೂ ಒಂದೇ ಇದಂತಲ್ಲ, ಎಲ್ಲಾ ವಿಷಯದಲ್ಲೂ ಆ ದೇವಿ ಕೇಳೋದಾಗ್ಲಿ, ನಾವು ಒಂದು ವರ ಹೇಳಿದ್ರು ಅದು ಇಮಿಡಿಯೇಟ್ ಆಗಿ ನಮ್ಗೆ ಆ ಅನುಭವ ಆಗ್ತದೆ. ಆ ದೇವಿ ನಮ್ಗೆ ಕೃಪೆ ಕೊಡ್ತಾ ಇರೋದು. ಸೊ ಪ್ರತಿ ದಿವಸನೂ ನಾನು ಬರ್ತೀನಿ. ಪ್ರತಿ ಶುಕ್ರವಾರ ಅಲ್ಲ, ನಾನು ಪ್ರತಿ ದಿವಸ ಬೆಳಗ್ಗೆ, ಪ್ರತಿದಿನ ಬರ್ತೀರಾ? ಪ್ರತಿ ದಿವಸ ನಾನು ಬೆಳಗ್ಗೆ ಬಂದು ದೇವಿಗೆ ನೋಡ್ಕೊಂಡೆ ಹೋಗೋದು, ಕೈ ಮುಕ್ಕೊಂಡು ಒಂದು ನಮಸ್ಕಾರ ಮಾಡ್ಬಿಟ್ಟೆ ಹೋಗೋದು. ಸೊ ಹಾಗಾದ್ರೆ ನಿಮ್ಗೆ ಭದ್ರಕಾಳಿ ಓಂ ಶಕ್ತಿ ದೇವಿ ಮೇಲೆ ಬಹಳ ಅಗಾಧವಾದಂತ ಒಂದು ನಂಬಿಕೆ ಇಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ನಂಬಿಕೆ ಇದೆ ನಂಗೆ. ಪಾಸಿಟಿವ್ ವೈಬ್ಸ್ ನಂಗೆ ತುಂಬಾ ಆಕ್ಚುಲಿ ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದೆ. ಇಲ್ಲಿ ಬರೋಕಿನ ಮೊದಲು ನಂಗೆ ಆ ಪಾಸಿಟಿವ್ ವೈಬ್ಸ್ ಇರ್ಲಿಲ್ಲ. ನಂಗೆ ಅದೊಂದು ಡಿಪ್ರೆಷನ್ ಅಲ್ಲಿ ಇದ್ದೆ, ಒಂಥರ ನಂಗೆ ಬೇಜಾರಾಗ್ತಿತ್ತು, ಒಂಥರ ಏನೋ ಒಂದಿತ್ತು. ಬಟ್ ಇಲ್ಲಿ ಬಂದು ಹೋಗ್ದಾಗಿಂದ ನನಗೆ ತುಂಬಾ ಪಾಸಿಟಿವ್ ಆಗಿದೆ ಎಲ್ಲಾ ವಿಷಯದಲ್ಲೂ.